ಮಣ್ಣು ಯಾವ್ದಾದ್ರೆ ಅದು ತಾಡಿಪಟ್ಟಿ ಮಣ್ಣು. ನನ್ನ PUC 2 ವರ್ಷ, BCom 3 ವರ್ಷ, 5 ವರ್ಷದಲ್ಲಿ ನನ್ನ ಬದುಕನ್ನು ಬದಲಾಯಿಸಿದಂತ ಗುರುಗಳು ಇವತ್ತು ವೇದಿಕೆ ಕೆಳಗಡೆ ಆಗ್ತಾ ಶೇಷಾಚಲ ಅವರ್ದಾರ್ ಸರ್ ಅದರ, ಚಂದ್ರಗಿರಿ ತುಪ್ಪಣ್ ಸರ್ ಅದರ, ಶ್ರೀಲಿಂಗಂ ಸರ್ ಅದರ, ಜಗವಾದಿ ಗುರುಗಳಲ್ಲ. ಅವರ ಪಾದಗಳಿಗೆ ನಾನು ವೈಯಕ್ತಿಕವಾಗಿ ನಮಸ್ಕಾರ ಮಾಡ್ತೀನಿ ಈ ಸಂದರ್ಭದಲ್ಲಿ. ಮೊದಲೇ ಹೇಳ್ಬೇಕಂದ್ರೆ, ನಾನು ಅನಾರೋಗ್ಯಕ್ಕೊಳಗಾದಾಗ ನನಗೆ ಇಂಜೆಕ್ಷನ್ ಮಾಡಿದಂತ ಪ್ರಥಮ ವೈದ್ಯರು ಜಾಸ್ತಿ ಡಾಕ್ಟರ್ ಇಲ್ಲಿ ತಕ್ಕ 85-86 ವಯಸ್ಸು ಆ ಟೈಮ್ನಾಗ ನಮ್ಮೂರಾಗ ಡಾಕ್ಟರ್ ಯಾವಾಗ ಅವಾಗ ಇರ್ಲಿಲ್ಲ. ಆ ಟೈಮ್ನಾಗ ನಮ್ ತಂದೆಯವರಿಗೆ ತಾಲೂಕೋಟೆ ಪಂಚಗಲ್ ಅಂಗಡಿಯೊಳಗ ಗುಮಾಸ್ತರಾಗಿ ಕೆಲಸ ಮಾಡ್ತಕ್ಕ ಸಂದರ್ಭದಲ್ಲಿ ನಾನಿಲ್ಲಿ ರೋಗಾರ್ಸೋರ್ ಕಡೆ ಟ್ಯೂಷನ್ ಬಂದಿದ್ದೆ. ಇಲ್ಲಿ ಬಸವೇಶ್ವರ ಗುಡಿಯೊಳಗ ರೋಗಾರ್ಸೋರ್ ಟ್ಯೂಷನ್ ಹೇಳ್ತಾ ಇದ್ರು. ಆ ಸಂದರ್ಭದಲ್ಲಿ ನಮಗೆ ಅನಾರೋಗ್ಯವಾದಾಗ ಪ್ರಥಮ ಇಂಜೆಕ್ಷನ್ ಇದ್ದಂತ ಖರ್ಚು ಬಹುಶಃ ತಾಳಿಕೋಟೆ ಊರಿಗೆ ಒಂದು ವೈದ್ಯದಲ್ಲಿ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಆಗಿದ್ರು ಅವರು ಖರ್ಚು ಡಾಕ್ಟರ್ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತೀನಿ. ಅದೇ ರೀತಿಯಾಗಿ ನಾನು ಚಿಕ್ಕವನಿದ್ದಾಗ ನಾನು ನಮಸ್ಕಾರ ಮಾಡಿದ ಪ್ರಥಮ ಸ್ವಾಮಿಗಳು ಅಂದ್ರ ಮಾಲಿಂಗಪ್ಪ ಅವರು. ನಮ್ಮ ಮನೆಯ ಪಕ್ಕದಲ್ಲಿ ಬಂದ ಸಂದರ್ಭದಲ್ಲಿ ನಾವು ಇನ್ನೂ ಚಿಕ್ಕವರಿದ್ದೇವೆ. ಆ ಟೈಮ್ದಾಗ ನಮ್ಗೆ ಗೊತ್ತಿರ್ಲಿಲ್ಲ ಗುರುಗಳು ಇವತ್ತು ವೇದಿಕೆ ಮೇಲಿದ್ದಾರೆ. ನಾನು ಪ್ರಥಮ ಡಿಗ್ರಿ ಕಾಲೇಜಿನಲ್ಲಿ JP ಪುರದಲ್ಲಿ ಪಾರ್ಟ್ ಟೈಮ್ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸುವ ಸಂದರ್ಭದಲ್ಲಿ ನನಗೆ ಮಾರ್ಗದರ್ಶನ ಸಾಹಿತ್ಯದ ರುಚಿ ಹೆಚ್ಚಿಸಿದರು ಪರ್ಶೆಟ್ಟಿ ಗುರುಗಳು ಇವತ್ತು ವೇದಿಕೆಯಲ್ಲಿದ್ದಾರೆ. ಅದೇ ರೀತಿಯಾಗಿ ಇವತ್ತು ನೀವು ಚಾಣಕ್ಯ ಕರಿಯರ್ ಅಕಾಡೆಮಿಯ ಬಗ್ಗೆ ಗೊತ್ತಿದೆ. ಆದ್ರ ಅದಕ್ಕಿಂತ ಹೆಚ್ಚು ಸೇವೆ ಮಾಡ್ತಕ್ಕಂಥವ್ರು ಶಂಕರ್ ಬೆಳ್ಳಿ ಸರ್. ಸುಮಾರು ಅವರು ಪ್ರತಿನಿತ್ಯ 7 ಉಚ್ಚ ವಿದ್ಯಾರ್ಥಿಗಳ ಜೊತೆ ಸಂಪರ್ಕ ಅದ. ಅವ್ರ Instagram ದಲ್ಲಿ 7 ಲಕ್ಷ ಜನ ಫಾಲೋವರ್ಸ್ ಅದರ. ಒಳ್ಳೆ ಒಳ್ಳೆ ವಿಚಾರಗಳ ಮೂಲಕ ನಾನು KS ಅಧಿಕಾರಿ ಇದ್ದೀನಿ, ನನ್ನಂತೆ ಇನ್ನೊಬ್ಬರು ಆಗ್ಬೇಕು ಅನ್ನುವಂತ ಕನಸು ಹೊತ್ತಿರುವಂತ ವ್ಯಕ್ತಿ ಇವತ್ತು ನಮ್ಮ ವೇದಿಕೆ ಜೊತೆ ಇದ್ದಾರೆ. ಅದ್ರ ಜೊತೆಗೆ ನಾವು ಭಾರತೀಯ ಸಂಸ್ಕೃತಿ ಉತ್ಸವ ಸೇಡಂದಲ್ಲಿ ಮಾಡಿದಾಗ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ಪುಸ್ತಕಗಳು ಉತ್ತರ ಭಾರತ ಕಡೆ ಹೋಗ್ಬೇಕು, ಅದು ಹಿಂದಿಯಲ್ಲಿ ಇಂಗ್ಲಿಷ್ ನಲ್ಲಿ ಬರಬೇಕು ಅಂತ ವಿಚಾರ ಮಾಡಿದಾಗ ಅದಕ್ಕ ಕೈ ಜೋಡಿಸಿದವರು ರಾಜಶೇಖರ ಮಠಮತಿ ಸರ್ ಅವರು. ನಾನು ಯಾಕಂದ್ರ ಸೇಡಂತವರು ನಾವು ಕೂಡಿ ಇದನ್ನ ಏನ್ ಮಾಡ್ಬೇಕು ಯಾರಿಗೆ ಅಂತ ಅವ್ರ ಒಂದು ಪುಸ್ತಕ ಯೋಗಸ್ಥ ಅಂತ ನಾವೆಲ್ಲರೂ ಓದ್ಬೇಕಾದಂತ ಕೃತಿ. ಪೂಜ್ಯರ ಬಗ್ಗೆ ಬಹಳಷ್ಟು ವಿಚಾರವನ್ನು ಹೊಂದಿರುವಂತ ಆ ಕೃತಿ ಲೇಖಕ ನಮ್ ಜೊತೆ ಇದ್ದಾರ. ಅದು ಕೂಡ ನನ್ನ ಸಂಸ್ಕೃತ ಪದದ ಹಿನ್ನೆಲೆ ಏನು, ಯಾಕೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಇದರ ಉಗಮವಾಯಿತು ಅನ್ನುವಂಥದ್ದು ಒಂದು ಕುತೂಹಲದಿಂದ ನಾನು ನೋಡಿದಾಗ ಬಹುಶಃ ನೀವು ಕಲ್ಯಾಣ ಕ್ರಾಂತಿ ಆಯ್ತು 12ನೇ ಶತಮಾನದಲ್ಲಿ. 12ನೇ ಶತಮಾನ ಕಲ್ಯಾಣ ಕ್ರಾಂತಿಯ ನಂತರ ಕರ್ನಾಟಕದಲ್ಲಿ ಒಂದು ರೀತಿ ಶೂನ್ಯದ ವಾತಾವರಣ ಇತ್ತು. ಯಾವುದೇ ರೀತಿ ಹೊಸ ಒಂದು ವಿಚಾರ ಇರಲಿಲ್ಲ. ಅದೇ ಸಂದರ್ಭದಲ್ಲಿ ವಿಜಯನಗರ ಪತನ ಆಯಿತು. ಸಣ್ಣ ಪುಟ್ಟ ಮನೆತನದ ಅಸ್ತಿತ್ವಕ್ಕೆ ಬಂದು ಈ ಭಾಗದಲ್ಲಿ ದೌರ್ಜನ್ಯ ಶೋಷಣೆ ಹೆಚ್ಚಾದಂತ ಸಂದರ್ಭದಲ್ಲಿ ಜನರಲ್ಲಿ ಒಂದು ಭಕ್ತಿಯ ಭಾವವನ್ನು ಉಂಟು ಮಾಡುವಂತ ಕೆಲಸ ಯಾರಾದ್ರೂ ಆ ಸಂದರ್ಭದಲ್ಲಿ ಮಾಡಿದ್ದಾರಂದ್ರೆ ಅದು ತತ್ವಪದಕಾರರು ಅನ್ನುವಂತ ಮಾತು. ನನ್ನ ನೋಡಿದ್ರೆ ಹಿಂದಿಕ್ಕೂ ನಮ್ಮ ಸಾಹಿತ್ಯದಲ್ಲಿ ಸರ್ಪಭೂಷಣ ಮಹಾರಾಜರು, ನಿಜಗುಣ ಶಿವಯೋಗಿಗಳು, ಮುಪ್ಪಯ್ಯ ಸದಸ್ಯರುಗಳು, ಬಾಲಮಹಂತ ಸ್ವಾಮಿಗಳು, ಹೀಗೆ ಪ್ರಾರಂಭದಲ್ಲಿ ಅವರು ಹಾಕಿಕೊಟ್ಟದನ್ನ ಮುಂದೆ 18-19ನೇ ಶತಮಾನದಲ್ಲಿ ಅದು ಉಚ್ಛ್ರಾಯ ಸ್ಥಿತಿಗೆ ತಲುಪ್ತದ ಅನ್ನುವಂಥ ಮಾತನ್ನು ಹೇಳ್ತೇವೆ. ಹಾಗಾದ್ರೆ ಇವ್ರಿಗೆ ವಿಚಾರ ಏನಾಗಿತ್ತು? ಈ ತತ್ವ ಇಡೀ ಒಂದು ವಿಷಯವನ್ನು ನೋಡಿದಾಗ ಒಂದು ಕುತೂಹಲವಾದಂತ ಒಂದು ವಿಷಯದಲ್ಲಿ ಬಹಳ ಇಡೀ ಒಂದು ತತ್ವಪದಕಾರ ಸಿದ್ಧಾಂತ ಉದ್ದೇಶ ಏನಾಗಿತ್ತು ಅನ್ನೋಂಗ ಹೆಸರು ಹೇಳ್ತದಲ್ಲಿ ನಾವೊಂದು ಉಪನಿಷತ್ತದಲ್ಲಿ ಚಾಂದೋಕ ಉಪನಿಷತ್ತಲ್ಲಿ ಒಂದು ಶಬ್ದ ಬರ್ತದೆ, ಬಹಳ ಅರ್ಥಪೂರ್ಣವಾದ ಒಂದು ಶಬ್ದ ಅದ. ಇಡೀ ಜಗತ್ತೇ ಅದರಾಗ ಅಡಗಿದೆ, ತತ್ವಮಸಿ. ಮನೆ ನೋಡಿ, ತತ್ವಮಸಿ ಆ ಶಬ್ದ ತತ್ವ 3 ಶಬ್ದ ಕೂಡಿ ತತ್ವಮಸಿ ಆಗಿದೆ. ತತ್ವ ಅದು ತತ್ವಮಸಿ, ಮಸಿ ನೀನು, ಅಸಿ ಆಗಿರುವೆ ಅಂದ್ರ ನೀನು ಆಗಿರುವೆ. ಏನು ನೀನು?
ಅದು ಅಂದ್ರೇನು? ಪರಮಾತ್ಮ. ಸ್ವಯಂ ಜೀವಾತ್ಮ. ಪರಮಾತ್ಮ ಜೀವಾತ್ಮ ನೀನೇ ಆಗಿರುವೆ ಅಂದ್ರ ನೀನ್ ಸಾಮಾನ್ಯ ವ್ಯಕ್ತಿ ಅಲ್ಲ, ದಿವ್ಯತೆಯ ವ್ಯಕ್ತಿ. ಆಗ ತತ್ವ ಪದಕರೆಗಳು ನಿನ್ನಲ್ಲಿರುವಂತ ದಿವ್ಯತೆ ನನ್ನಲ್ಲೂ ಅದ, ನನ್ನಲ್ಲಿರುವಂತ ದಿವ್ಯತೆ ನಿನ್ನಲ್ಲೂ ಅದ. ಅದಕ್ಕಾಗಿ ಅವ್ರು ಯಾವುದೋ ಜಾತಿ ಮಾಡಿಲ್ಲ. ಲಿಂಗ ನಿರಪೇಕ್ಷತೆ, ಧರ್ಮ ನಿರಪೇಕ್ಷತೆ, ಗಡಿ ಇಲ್ಲ, ಭಾಷೆ ಇಲ್ಲ, ಮಡಿ ಇಲ್ಲ, ಮುಡ್ಚಕ್ಕಿಲ್ಲ. ಯಾಕಂದ್ರೆ ನಿನ್ನಲ್ಲಿರುವಂಥದ್ದು ನನ್ನಲ್ಲೂ ಅಲ್ಲ, ನನ್ನಲ್ಲಿರುವಂಥದ್ದು ನಿನ್ನಲ್ಲಿರುವಂತದ್ದಾಗ ಭೇದ ಭಾವ ಯಾಕ ಅನ್ನೋದಂತ ವಿಚಾರ ಮಂಡನೆ ಮಾಡಿದವರು ತತ್ವ ಪದಕಾರ ಕನ್ನಡ ಸಾಹಿತ್ಯದಲ್ಲಿ. ಆ ನಿಟ್ಟಿನಲ್ಲಿ ಅವರಿಗೆ ಮಠಗಳಿರಲಿಲ್ಲ. ನಮ್ಮ ಪರಿಷತ್ ಹೇಳ್ದಂಗ ಮನೇನೇ ಮಠ ಆಗಿತ್ತು. ಯಾವಾಗ ಮಠ ಆದಾಗ ಒಂದು ವ್ಯವಸ್ಥೆಯೊಳಗೆ ಚಿಲಿಕೊಳ್ತದ, ಮನೇನೇ ಮಠ ಮಾಡಿಕೊಂಡು ವಿಚಾರ ಅಲ್ಲಿ ಯಾವುದೇ ರೀತಿಯಾದಂತಹ ತಾರತಮ್ಯ ಇಲ್ಲದೆ ಇಡೀ ಬದುಕಿನಲ್ಲಿ ಅವ್ರು ಘೋಷಿತು, ನಿನ್ನನ್ನು ನೀನು ಅರಿ, ಸಮಾಜ ಸುತ್ತಮುತ್ತ ಅರಿವನ್ನು ಹೆಚ್ಚಿತು. ಎರಡೇ ತತ್ವ. ನಿನ್ನ ನೀ ತಿಳ್ಕೊ, ನಿನ್ ತಿಳ್ಕೊಂಡೆ ಸಾಕು. ಅದೇ ರೀತಿ ನಿನ್ ಸುತ್ತಮುತ್ತ ಆ ತಿಳುವಳಿಕೆ ಹೆಚ್ಚಿಸಬೇಕು ಅನ್ನೋದು ಎರಡು ತತ್ವ ಇಟ್ಕೊಂಡು ಭಜನೆಗಳು, ತತ್ವ ವಿಚಾರಗಳು, ಗೂಢಾರ್ಥಗಳು, ಹೀಗೆ ಬೇರೆ ಬೇರೆ ದೃಷ್ಟಿಕೋನದಲ್ಲಿ ಜನರಲ್ಲಿ ಅರಿವು ಮೂಡಿಸಿದಂತ ಕೀರ್ತಿ ಯಾರಿಗಾದರೂ ಸಿಕ್ಕಿದ್ದ ಅಂದ್ರ ಅದು ತತ್ವ ಪದಕಾರರಿಗೆ ಅನ್ನುವಂತ ಮಾತನ್ನು ಈ ಸಂದರ್ಭ ಅಂತ ಒಂದು ಸಾಲಿಗೆ ನಮ್ಮೂರಿನ ಚೇತನ ಶ್ರೀ ಯಮುನೂರೇಶ ಬಿರಾದರು ಸೇರಿದ್ದಾರೆ ಅನ್ನೋದು ನಮಗೂ ಈ ಬಿಜಾಪುರ ಜಿಲ್ಲೆಯವರಿಗೂ ಹೆಮ್ಮೆ ಪಡುವಂತಹ ವಿಷಯ. ಆದ್ರ ಪಡ್ಸೆಟ್ ಸರ್ ಹೇಳಿದ್ರು, ಮಾದೇ ಬಸರಪ್ಪ ಸರ್ ಹೇಳಿದ್ರು, ಅವ್ರಿಗೆ ಸಿಗ್ಬೇಕಾದ ಗೌರವ ಸಿಗ್ಲಿಲ್ಲ. ಇಷ್ಟು ದೊಡ್ಡ ಸಾವಿರಾರು ತತ್ವಪದಗಳ ರಚನೆ ಮಾಡಿ 30ಕ್ಕಿಂತ ಹೆಚ್ಚು ಕೃತಿಗಳು ಬರೆದು ಸರ್ಕಾರ ಮಟ್ಟದಲ್ಲಿ, ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಅವ್ರಿಗೆ ಏನ್ ಸಿಗ್ಬೇಕಾಗಿತ್ತು ಆ ಗೌರವ ಇನ್ನೂ ಸಿಕ್ಕಿಲ್ಲ. ಆ ಮುಂದಿನ ದಿನದಲ್ಲಿ ವೇದಿಕೆ ಮೇಲಿರುವಂತ ಗಣ್ಯರರ ಆ ನಿಟ್ಟಿನಲ್ಲಿ ಅವರಿಗೆಲ್ಲ ಆ ಕೃತಿಗೆ ಗೌರವಿಸುವಂತ ಕೆಲಸ ಆಗ್ಬೇಕಂತ ಆಶಿಸುತ್ತ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ತಮಗೆಲ್ಲರಿಗೆ ವಂದಿಸುತ್ತಾ ನನ್ನ ಮಾತು ಹೋಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.